ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ವಿಶೇಷವಾದ ದಿನ ನಮ್ಮ ಹಿಂದೂಗಳಿಗೆ. ಇವತ್ತು ಹಬ್ಬ, ಯುಗಾದಿ ಹಬ್ಬ. ಸೊ ಯುಗಾದಿ ಹಬ್ಬ ನಮ್ಮ ಹಿಂದೂಸ್ಗೆ ನ್ಯೂ ಇಯರ್ ಅಂತಲೇ ಕರಿತೀವಿ. ಸೊ ಎಲ್ಲರೂ ಜನವರಿ ಫಸ್ಟು ನ್ಯೂ ಇಯರ್ನ ಆಚರಿಸ್ತಾರೆ. ಆದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಯುಗಾದಿ ಹಬ್ಬದ ದಿನವೇ ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗುವಂಥದ್ದು. ಸೊ ತುಂಬ ಜನ ಈ ಹಬ್ಬಕ್ಕೆ ವಿಶ್ ಮಾಡಬೇಕಾದ್ರೆ ಹೊಸ ವರ್ಷದ ಶುಭಾಶಯಗಳು ಅಂತಲೇ ತಿಳಿಸ್ತಾರೆ. ಸೊ ಹಾಗಾಗಿ ನಾನು ಕೂಡ ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಂತಲೇ ಹೇಳ್ತಾ ಇದ್ದೀನಿ. ಇವತ್ತು ತುಂಬ ವಿಶೇಷವಾದ ದಿನ. ಸೊ ಎಲ್ಲರೂ ಕೂಡ ಬೇವು ಮತ್ತು ಬೆಲ್ಲವನ್ನು ತಿನ್ನುವಂಥ ದಿನ. ಇವತ್ತು ಸ್ಪೆಷಲ್ಲೇ ಬೇವು ಬೆಲ್ಲ, ಅದ್ರ ಜೊತೆಗೆ ಮಾವು. ಸೊ ಮಾವಿನಕಾಯಿ ಸ್ಪೆಷಲ್ಲು. ಮಾವಿನಕಾಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂಥದ್ದು ಚಿತ್ರಾನ್ನ. ಇವತ್ತು ಸ್ಪೆಷಲ್ ಎಲ್ಲರ ಮನೇಲೂ ಕೂಡ ನಾನು ತಿಳಿದಿರೋ ಮಟ್ಟಿಗೆ ಮಾವಿನಕಾಯಿ ಚಿತ್ರಾನ್ನ ಅಂತೂ ಇರುತ್ತೆ. ಸೊ ನಾನು ಕೂಡ ಬೇಗ ಬೇಗ ಎದ್ದು ಸೊ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ವಿಶೇಷವಾಗಿ ರಂಗೋಲಿ ಬಿಡಬೇಕಿತ್ತು. ಸೊ ನಮ್ಮ ಹಿಂದ್ಗಡೆ ರೋಡ್ ಏನಿದೆ, ಸೊ ಇನ್ನೂ ಅದು ನೀಟಾಗಿ ರೆಡಿ ಮಾಡಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಇರುವಂತಹ ಜಾಗದಲ್ಲೇ ಬಿಡೋಣ ಅಂತೇಳಿ ಬಿಡ್ತಾಯಿದ್ದೀನಿ. ಇನ್ನು ಬೇರೆದು ಯಾವುದು ಸೂಟ್ ಆಗೋಲ್ಲ. ಸೊ ಹಾಗಾಗಿ ಮಾವಿನಕಾಯಿ ಚಿತ್ರಾನೇ ಬೆಸ್ಟು ಅಂಥೇಳಿ ಸಿಂಪಲ್ಲಾಗಿ ಬಿಡ್ತಾಯಿದ್ದೀನಿ. ಸೊ ಮಾವಿನಕಾಯಿದು ರಂಗೋಲಿ ಜೊತೆಗೆ ಮಾವಿನ ಎಲೆದು ರಂಗೋಲಿ. ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಸೊ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಾಯಿತು. ಇನ್ನು ಮೇಲ್ಗಡೆ ಎಲ್ಲ ಬಂದು ಕ್ಲೀನ್ ಮಾಡಿ ಪಾಟ್ಗೆಲ್ಲ ನೀರು ಹಾಕಿ ಇಲ್ಲೂ ಕೂಡ ತುಳಸಿ ಕಟ್ಟೆ ಮುಂದೆನೂ ಒಂದು ಸಿಂಪಲ್ಲಾಗಿ ರಂಗೋಲಿ ಬಿಡೋಣ ಅಂತೇಳಿ ಬಿಡ್ತಾಯಿದ್ದೀನಿ. ಇಲ್ಲೂ ಕೂಡ ಬೇರೆ ಯಾವುದು ರಂಗೋಲಿ ಬೇಡ ಅಂತೇಳಿ ಸಿಂಪಲ್ಲಾಗಿ ಮಾವಿನಕಾಯಿ ರಂಗೋಲಿನ ಬಿಡ್ತಾಯಿದ್ದೀನಿ. ಇನ್ನು ನಾನು ಹೋಗಿ ರೆಡಿ ಆಗಬೇಕು. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹೊಸ ವರ್ಷ, ಸೊ ನಮಗೆಲ್ಲ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಬೇರೆ ಕೆಲಸ ಎಲ್ಲನೂ ಮಾಡೋಣ ಅಂಥೇಳಿ. ಸೊ ಇಲ್ಲೆಲ್ಲ ಮುಗೀತು ಕೆಲಸ ಮುಗಿಸ್ಕೊಂಡು ಕೆಳಗಡೆ ಬಂದೆ. ಸೊ ನಾನು ನಿನ್ನೆ ಶ್ರೀ ಕರಣ್ ಟೆಕ್ಸ್ಟೈಲ್ಗೆ ಹೋಗಿದ್ದೆ. ಇದು ನಮ್ಮ ಗಾಂಧಿ ಸ್ಕ್ವೇರಲ್ಲಿ ಹೊಸದಾಗಿ ಓಪನ್ ಆಗಿರುವಂತಹ ಸ್ಯಾರಿ ಅಂಗಡಿ. ಸುಮ್ಮನೆ ಫ್ರೆಂಡ್ಸ್ ಜೊತೆ ಹೋಗಿದ್ದು ನೋಡೋಣ ಅಂಥೇಳಿ. ತೊಗೋಬೇಕು ಅನ್ನೋ ಐಡಿಯಾ ಅಂತೂ ಖಂಡಿತ ಇರಲಿಲ್ಲ. ಬಟ್ ನೋಡ್ತಾ ತುಂಬ ಇಷ್ಟ ಆಯಿತು. ಸೊ ಈ ಕಲರ್ ಕಾಂಬಿನೇಷನ್ ಇವಾಗ ತುಂಬಾ ಟ್ರೆಂಡಿಂಗ್ ಇದೆ. ಎಲ್ಲರಿಗೂ ಸೂಟ್ ಆಗುವಂತಹ ಕಲರ್ ಕಾಂಬಿನೇಷನ್ಸು. ಇದರಲ್ಲಿ ನನಗೆ ಕಡಿಮೆದು ಸಿಕ್ತು, ಜಾಸ್ತಿದು ಸಿಕ್ತು. ಇದು ಆವ್ರೇಜಲ್ಲಿ ನಾನು ತೊಗೊಂಡಿದ್ದು. ಸೊ ಬಾರ್ಡರು ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಸೊ ನನಗೆ ಈ ಡಿಸೈನ್ ಈ ಕಾಂಬಿನೇಷನಲ್ಲಿ ಇಷ್ಟ ಆಯಿತು ಅಂಥೇಳಿ ತೊಗೊಂಡಿದ್ದು. ಪ್ರೈಸು ಕೂಡ ಅಷ್ಟೇ. ಸೊ ಡಿಸ್ಕೌಂಟಲ್ಲಿ ಕೂಡ ಸಿಕ್ಕಿದೆ ನನಗೆ. 2320 ರುಪೀಸಿಗೆ ಸಿಕ್ಕಿದೆ. ಆ್ಯಕ್ಚುಲ್ ರೈಟ್ ಬಂದು 2890 ಇದೆ. 20% ಡಿಸ್ಕೌಂಟಲ್ಲಿ ಸಿಕ್ಕಿರುವಂಥ ಸ್ಯಾರಿ ಸಕ್ಕತ್ತಾಗಿದೆ. ಕಲರ್ ಕಾಂಬಿನೇಷನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ತೊಗೋತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇನ್ನು ನೆಕ್ಸ್ಟು ಇದೊಂದು ಸಿಂಪಲ್ ಸ್ಯಾರಿ. ಸೊ ನಾನು ಆ್ಯಕ್ಚುಲಿ ಹೋಗಿದ್ನಲ್ಲ, ಸೊ ಹಾಗೆ ಬರಬಾರ್ದು, ಒಂದು ತೊಗೊಳ್ಳೋಣ ಅಂಥೇಳಿ ಫಸ್ಟ್ ಈ ಸ್ಯಾರಿ ತೊಗೊಂಡೆ. ಸೊ ಸಿಂಪಲ್ಲಾಗಿದೆ. ಯಾವ ಹಬ್ಬಕ್ಕೆ ಬೇಕಾದ್ರೂ ಉಟ್ಕೋಬೋದು, ದೇವಸ್ಥಾನಕ್ಕೆಲ್ಲ ಹೋದರೆ ಉಟ್ಕೋಬೋದು. ಯಾಕಂದರೆ ನಾನು ಸ್ಯಾರಿ ಜಾಸ್ತಿ ಉಡೋದಿಲ್ಲ. ಹಾಗಾಗಿ ಇದು ಕೂಡ ಡಿಸ್ಕೌಂಟಲ್ಲಿದೆ. ನನಗೆ ಸಿಕ್ಕಿರೋದು ಪ್ರೈಸು 1380 ರುಪೀಸ್ಗೆ. ಸೊ ಕಲರ್ ಕಾಂಬಿನೇಷನ್ ಕೂಡ ಇದು ಚೆನ್ನಾಗಿದೆ. ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ. ಸೊ ಹಾಗಾಗಿ ಇದು ಒಂದು ಸ್ಯಾರಿ ಆಯಿತು. ಇನ್ನು ಬಂದು ನೆಕ್ಸ್ಟ್ ಇದು ಬೇಡ ತೊಗೋಬೇಕು ಅನ್ನೋಂಥ ಏನೂ ಐಡಿಯಾಸ್ ಇರಲಿಲ್ಲ. ಬಟ್ ಆವಾಗಲೇ ನಮಗೆ ಚೆನ್ನಾಗಿರುವಂಥ ಕಲೆಕ್ಷನ್ಸ್ಗಳು ಸಿಗೋದು. ಇನ್ನು ಈ ಸ್ಯಾರಿ ಇದಂತೂ ನನ್ನ ಮಗಳಿಗೆ ತುಂಬಾ ಇಷ್ಟ ಆಯಿತು. ಸೊ ಅವಳು ನನಗೆ ಬೇಕು ಅಂತ ಕೇಳ್ತಾ ಇದ್ದಾಳೆ. ಸೊ ನನಗೂ ಇದು ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ನು ತುಂಬ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದು ಒಂದು ತೊಗೊಂಡೆ. ಇದು ಕೂಡ ಡಿಸ್ಕೌಂಟ್ ಪ್ರೈಸಲ್ಲಿದೆ. ಸೊ ಹೊಸ್ದಾಗಿ ಓಪನ್ ಆಗಿರೋದ್ರಿಂದ ಎಲ್ರಿಗೂ ಡಿಸ್ಕೌಂಟಲ್ಲಿದೆ. 1890 ರುಪೀಸ್ಗೆ ನನಗೆ ಸಿಕ್ತು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನೀವು ಏನಾದ್ರು ಸ್ಯಾರೀಸ್ ನೋಡಬೇಕು ಅಂದರೆ ಆರಾಮಾಗಿ ಕರಣ್ ಟೆಕ್ಸ್ಟೈಲ್ಗೆ ವಿಸಿಟ್ ಮಾಡ್ಬೋದು. ಕಲೆಕ್ಷನ್ಸು ಚೆನ್ನಾಗಿದೆ. ಜೊತೆಗೆ ಪ್ರೈಸಲ್ಲೂ ಕೂಡ ಪ್ರತಿಯೊಬ್ಬರಿಗೂ 20% ಆಫರಲ್ಲಿ ಸಿಗ್ತಾ ಇದೆ. ಇನ್ನು ಎಲ್ಲ ನೋಡಿದ್ದಾಯಿತು. ಇನ್ನು ನಾನು ರೆಡಿಯಾಗಿ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಇವತ್ತು ನಮ್ಮ ಮನೇಲಿ ಮಾಡೋದಂತಹ ಯುಗಾದಿ ಹಬ್ಬದ ಪೂಜೆ. ಸೊ ನಮ್ಮ ಮನೇಲಿ ಸಪ್ರೇಟಾಗಿ ಏನು ದೇವ್ರ ಮನೆ ಇಲ್ಲ. ಸೊ ಹಾಗಾಗಿ ಇರುವಂತಹ ಜಾಗದಲ್ಲೇ ಸಿಂಪಲ್ಲಾಗಿ ಮಾಡಿರುವಂಥದ್ದು. ಇವತ್ತಿನ ವಿಶೇಷ ಬೇವು ಬೆಲ್ಲ. ಸೊ ಮೊದಲೆಲ್ಲ ಬೇವಿನ ಸೊಪ್ಪನ್ನೇ ಕಟ್ ಮಾಡಿ ಹಾಕ್ತಾಯಿದ್ವಿ. ಬಟ್ ಇವಾಗ ಸ್ವಲ್ಪ ಬೇವಿನ ಸೊಪ್ಪು ಜೊತೆಗೆ ಅದರದ್ದು ಹೂ ಏನು ಬರುತ್ತೆ ಅದನ್ನು ಕೂಡ ಮಿಕ್ಸ್ ಮಾಡಿದ್ದೀವಿ. ಇನ್ನು ಸಿಂಪಲ್ಲಾಗಿ ಪೂಜೆ ಎಲ್ಲ ಆಯಿತು.
ಸೊ ಬೇವು ಬೆಲ್ಲ ತಿನ್ನಬೇಕು. ಸೊ ಹಾಗಾಗಿ ಫಸ್ಟು ಬೇವು ಬೆಲ್ಲ ತಿಂದೆ. ಬೇವು ಬೆಲ್ಲ ಆದಮೇಲೆ ತಿಂಡಿ ಬಂದು ಕಾಂಕ್ರೀಟ್ ಮೀನ್ಸ್ ಉಪ್ಪಿಟ್ಟು, ತರಕಾರಿ ಹಾಕಿ ಮಾಡಿರುವಂಥ ಉಪ್ಪಿಟ್ಟು. ಸೊ ಒಳ್ಳೆ ಪೂಜೆ ಆಯಿತು, ಒಳ್ಳೆ ತಿಂಡಿ ಆಯಿತು. ಇನ್ನು ಸೊ ಹೊರಡೋಣ ಅಂಥೇಳಿ ಅಮ್ಮನ ಮನೆಗೆ ಹೊರಡೋಣ ಅಂಥೇಳಿ ಹೊರಡ್ತಾಯಿದ್ದೀನಿ. ಸೊ ಇದು ನನ್ನ ಹಬ್ಬದ ಹೊಸ ಡ್ರೆಸ್ಸು. ಇದು ಕೂಡ ಸಿಂಪಲ್ಲಾಗಿ ಚೆನ್ನಾಗಿದೆ. ಸೊ ನಾವು ತೊಗೋಬೇಕು ಅಂತ ಹೋದಾಗ ನಮಗೆ ಕಲೆಕ್ಷನ್ಸ್ಗಳು ಚೆನ್ನಾಗಿ ಸಿಗಲ್ಲ. ಸೊ ಹೀಗೆ ನೋಡೋಣ ಅಂತ ಹೋದಾಗಲೇ ಸಿಗುತ್ತೆ. ಸೊ ಹಾಗಾಗಿ ನಾನು ಹಬ್ಬಕ್ಕೆ ಅಂತಲ್ಲ, ಯಾವಾಗ ಇಷ್ಟ ಆಗುತ್ತೆ ಸೊ ಆವಾಗ ಹೋಗಿ ತೊಗೋತೀನಿ. ಇನ್ನು ಮಾರ್ಕೆಟಲ್ಲಿ ಅವರೊಂದು ಕೆಲವೊಂದು ಐಟಮ್ಸ್ ಬೇಕು ಅಂತ ಕೇಳಿದರು ಅಂತೇಳಿ ಮಾರ್ಕೆಟಿಗೆ ಬಂದೆ. ಸೊ ಬೆಳಗ್ಗೆನೇ ತುಂಬಾ ಬಿಸಿಲಿದೆ. ಸೊ ಏನೂ ಮಾಡೋಕ್ಕಾಗಲ್ಲ, ತೊಗೋಬೇಕಿತ್ತು. ಸೊ ಒಂದೆರಡು ಐಟಮ್ಸ್ ತೊಗೊಳ್ಳೋಣ ಅಂಥೇಳಿ ಹೊರಗಡೆ ಎಲ್ಲ ನೋಡಿದೆ, ಅಲ್ಲೆಲ್ಲೂ ಚೆನ್ನಾಗಿರಲಿಲ್ಲ. ಇನ್ನು ಮಾರ್ಕೆಟ್ ಒಳಗಡೆ ಚೆನ್ನಾಗಿರುತ್ತೆ ಅಂತೇಳಿ ಒಳಗಡೆ ಬಂದೆ. ಕೆಲವೊಂದು ಅಂಗಡಿಗಳು ಇನ್ನೂ ಓಪನ್ನೇ ಆಗಿಲ್ಲ. ಹಬ್ಬ ಅಲ್ವಾ, ಸೊ ಲೇಟಾಗಿ ಬಂದು ಓಪನ್ ಮಾಡ್ಬೋದು ಅಂತೇಳಿ ಅಂದ್ಕೊಂಡೆ. ಸೊ ನನಗೆ ಬೇಕಾಗಿರೋದು ಕೆಲವೊಂದು ತರಕಾರಿ ಮತ್ತು ಹೂವು ಹಣ್ಣು ಅಷ್ಟೇ. ತರಕಾರಿ ಹೊರಗಡೆಗಿಂತ ಒಳಗಡೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲೇ ತೊಗೊಂಡೋಗೋಣ ಅಂಥೇಳಿ ಇಲ್ಲೇ ತೊಗೊಂಡೆ. ಚೆನ್ನಾಗಿ ಸಿಕ್ತು ನನಗೆ. ನೋಡಿ ಸೊಪ್ಪಂತೂ ಸೂಪರಾಗಿದೆ. ಇನ್ನು ಅಲ್ಲಿಂದ ಊರಿಗೆ ಬಂದೆ. ಸೊ ನನ್ನ ಮಗಳು ಕೂಡ ಫುಲ್ ಆಗಲಿ ರೆಡಿಯಾಗಿದ್ದಾಳೆ. ಇನ್ನು ಇದು ಹಳ್ಳಿ ವಾತಾವರಣ. ಇಲ್ಲೂ ಕೂಡ ತುಂಬ ಬಿಸಿಲಿದೆ. ಸೊ ಆರಾಮಾಗಿ ಇವತ್ತಿನ ಡೇ ಎಲ್ಲ ಇಲ್ಲೇ ಕಳೆಯೋದು ಅಂತ ಆಯಿತು. ಸೊ ನಾನು ಬರಬೇಕಾದ್ರೆ ತಿಂಡಿ ತಿನ್ಕೊಂಡು ಬಂದಿದ್ದೆ. ಸೊ ಹಾಗಾಗಿ ಆರಾಮಾಗಿ ಇರೋಣ ಅಂಥೇಳಿ ಮನೇಲೇ ಇದ್ದೀನಿ. ಇನ್ನು ಫುಲ್ಲು ಅಲ್ಲೇ ರೆಸ್ಟ್ ತೊಗೊಂಡು ಮಧ್ಯಾಹ್ನ ಸ್ಪೆಷಲ್ಲು ಬೇಳೆ ಸಾರು, ಅನ್ನ, ಬೇಳೆ ಒಬ್ಬಟ್ಟು ತುಂಬ ಚೆನ್ನಾಗಿತ್ತು. ಇನ್ನು ಅಲ್ಲಿಂದ ನಾನು ನೈಟು ಆರಾಮಾಗಿ ನನ್ನ ಮಗಳನ್ನ ಬಿಟ್ಟು ಮನೆಗೆ ಬಂದೆ.